ರಾಜೀನಾಮೆ ಕೊಟ್ರೆ ಚಲೋ ಆಯ್ತಾರ ಅವರು. ಚಲೋ ಆಯ್ತ್ರಿ, ಮತ್ತೆ ನಾವು ಕ್ಯಾಂಡಿಡೇಟ್ ಆಗ್ತಿರ್ತೀವಿ. ರಾಜೀನಾಮೆ ಪರಿಹಾರ ಅಲ್ಲ. ನೀವು ಸದನದಲ್ಲಿ ಮಾತಾಡ್ರಿ, ಅಂಕಿ ಸಂಖ್ಯೆಗಳನ್ನು ತಗೊಂಡು ಮಾತಾಡ್ರಿ. ನೀವು ನಾದೇ ಕೇಳಿದೆ ಡಿ ಕೆ ಶಿವಕುಮಾರ್ ಮೊನ್ನೆ, ನಾನು ಡಿ ಕೆ ಶಿವಕುಮಾರ್ ಹೊಟ್ಟೆ ಮಾತಾಡೋದಿಲ್ಲ, ಆದ್ರೆ ಇದು ಪುಣ್ಯಾತ್ಮನ ಅವನಿಗೆ ಕೇಳಕ್ಕಲ್ಲ ಪ್ರಶ್ನೆ, ಮತ್ತೆ ಯಾರು ಕೇಳಿದ್ರ ನಾನು ಹೆಸರು ಅವತ್ತು ಇದಿಲ್ಲ, ಮಾನ್ಯ ಶಾಸಕರು ತವರು, ಮಾನ್ಯ ನೀರಾವರಿ ಸಚಿವರು ನಾವು ಇಟ್ಟೆ ಅಲ್ಲಿ ಮೊನ್ನೆನೇ ಆಯ್ತು ಹೋದ ಸದನದಾಗ ಬೆಂಗಳೂರಿನಾಗ. ರೊಕ್ಕನೇ ಕೊಡ್ಲಾರ್ದೇ ಬರೇ ಸಂಪನ್ಮೂಲಗಳ ಆದ್ಯತೆ ಮೇಲೆ ಅದರ ಮೇಲೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಕೃಷ್ಣಾಗೆ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಳ್ತಿರೋದು ಇದೇ ಕತಿ. ಎಲ್ಲಾ ಮಂತ್ರಿಗಳು ಹೇಳೋದು ಇದೆ. ಆದ್ರೆ ಮಾಡಬೇಕನ್ನುವಂತ ಸಂಕಲ್ಪ ಇದ್ರೆ ಹೇಳ್ಯಾರಲ್ಲ ನಿನ್ನೆ SR ಪಾಟೀಲ್, ಒಂದೆರಡು ಆಸ್ತಿ ಮಾಡಿಬಿಡ್ರಿ, ಮಾಡಿದ್ರೆ ಕೃಷ್ಣ ಆಗ್ತದಂತೇಳಿ. ಎಲ್ರಿ ಆಸ್ತಿ? ಅವ್ರು ಬೆಂಗಳೂರು ಬಹಳ ದೊಡ್ಡ ಆದಾಯ ಕೊಡುವಂತ ನಗರ ನಮ್ಮ ದೇಶದಲ್ಲಿ ಬೆಂಗಳೂರು ಮಹಾನಗರ. ಒಂದು ವರ್ಷ ಬೆಂಗಳೂರು ಮಹಾನಗರದಾಗ ಅಲ್ಲೇನು ಹಣ ಕೊಡ್ತಾರಲ್ಲ, ಎಷ್ಟು ಹಣ ಕೊಡ್ತಾರೆ ಗುರ್ತಲ್ಲ. ಒಂದು ಕಾರ್ಪೊರೇಟರ್ಗೆ 5 ಕೋಟಿ ರೂಪಾಯಿ, ನಮ್ಮ MLAಗಳು ಕೊಡ್ತಾರೆ 2 ಕೋಟಿ. ಒಂದು ಕಾರ್ಪೊರೇಟರ್ MLAಕ್ಕಿಂತ ಪವರ್ಫುಲ್ ಅದಾರ ಬೆಂಗಳೂರಿನಾಗ. ಅವ್ರಿಗೆ ಎಷ್ಟು ಕೊಡ್ತಾರೆ ಗುರ್ತತಾನೆ? ಸರ್ಕಾರ, ರಾಜ್ಯ ಸರ್ಕಾರದಿಂದ ಅವ್ರಿಗೆ ಅನುದಾನ ಎಷ್ಟು ಕೊಡ್ತಾರೆ ಗುರ್ತತೆ ನಿಮ್ಗ? 10,000 ಕೋಟಿ ರೂಪಾಯಿ ಸುಮ್ಮ ಅನುದಾನ ಕೊಡ್ತಾರೆ ಬೆಂಗಳೂರಿಗೆ. ಮಹಾಪೌರನ ಕೈ 8 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಇದು ಐತಿ ಗುರ್ತಾ? 200 ಕೋಟಿ ರೂಪಾಯಿ ಮಹಾಪೌರ. ಎಷ್ಟು? ಉಪಮಹಾಪೌರಿಗೆ ಎಷ್ಟು? 100 ಕೋಟಿ ರೂಪಾಯಿ. ಅಂದ್ರೆ ಅವ್ರು 200 ಕೋಟಿ ರೂಪಾಯಿ ಬೇಕಾದಲ್ಲಿ ಬೆಂಗಳೂರು ಮಹಾನಗರನಾಗ ಡೆವಲಪ್ ಮಾಡಿ. ಮತ್ತೆ ಬೆಂಗಳೂರು ಮಹಾನಗರನಾಗ ನೀವು ನೋಡ್ರಿ, 3 ತಿಂಗಳಿಗೊಮ್ಮೆ ರೋಡ್ ಹಾಕ್ತಾರೆ. ಬ್ರಿಟಿಷರು ಮಾಡಿದ್ದ ಗಟ್ರಗಳು ಮೊನ್ನೆ ಒಬ್ರು ವಕೀಲರು ಹೇಳಕತ್ತಿದ್ರು ನನಗ, ಏನ್ರಿ ನಮ್ಮ ಮನೆ ಮುಂದೆ ಒಳಗ ಮಾಡಿದ್ದು ಗಟ್ರ ಏನೂ ಆಗಿದ್ದಿಲ್ಲ, ಕಾಣಿಕೆ ಕಲ್ಯಾಗ ಇಟ್ಟು ಚಂದ ಮಾಡಿದ್ರು, ಅದನ್ನೆಲ್ಲ JCB ಹಾಕಿರು ತೆಗೆದು ಈಗ ಹಾಕೋದು, ರೋಡ್ ಮಾಡೋದು, ಮತ್ತು 1 ತಿಂಗಳ ಬೆಳೆ 2 ತಿಂಗಳದಾಗನೆ ಮಾತ್ರ ಅದನ್ನ ಹಟ್ಟೋದು. ಯಾಕಂದ್ರೆ ಕೇಬಲ್ ಹಾಕೋದು ಐತಿ, ಮತ್ತೆ ರೋಡ್ ಮಾಡೋದು, ಮಾತಾಡೋದು. ಎದಕ್ಕಂದ್ರೆ ಇಲ್ರಿ ಗ್ಯಾಸ್ ಇದು ಕನೆಕ್ಷನ್ ಬಂದೈತೆ, ಅದಕ್ಕೆ ಹೆಂಗ ರೊಕ್ಕ ತೆಗಿತಾರ ಇಲ್ಲಿ, ಖರ್ಚು ಹಾಕ್ಲ, ಬರೇ ಖರ್ಚು ಹಾಕೋದ್ರಿ. ಕೆಟ್ಟ ಅನ್ನಿಸ್ತದೆ. ಒಮ್ಮೆ ರೈಲ್ವೆದಾಗ ನಾನು ಬೆಂಗಳೂರಿನಿಂದ ನಮ್ಮ ಇದ್ರಾಗ ಬರ್ಲಾಕತ್ತಿಗೆ KK ಎಕ್ಸ್ಪ್ರೆಸ್ ಆ ಕಡೆ ಹೋಗ್ತಿದ್ವಿ ಮೊದಲು ಗುಲ್ಬರ್ಗಾಕ್. ನಾವು ಒಬ್ಬ ಈ ಪೇವರ್ಸ್ ಮಾಡುವಂತ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನಾನು ಮುಂದೆ ಬಂದಿದ್ದ. ಒಂದೇ ಇದ್ರಾಗ ಕೂತಿದ್ದೀವಿ. ಅವ ಹೇಳ್ದ, ಬೆಂಗಳೂರು ಕಾರ್ಪೊರೇಷನ್ ಹೋಗಿದ್ದಂಥವನು ಹೋಗಿ ತೋರ್ಸ ಪೇವರ್ಸ್, ಈ ನಿಮ್ಮ ಬೆಂಗಳೂರು ಫುಟ್ಪಾತ್ ಮ್ಯಾಗ ಇದನ್ನ ಹಾಕಿದ್ರ ಕನಿಷ್ಠ 10 ವರ್ಷ ನಾ ಗ್ಯಾರಂಟಿ ಕೊಡ್ತೀನಿ, ಏನೂ ಆಗೋದಿಲ್ಲ, ಅಷ್ಟು ಚಲೋ ಎಲ್ಲ ಅದನ್ನ ಇದು ತೋರ್ಸದ. ಯಾರಿಗೆ? ಮೇಯರ್ಗ, ಅಲ್ಲಿನ ಎಲ್ಲ ಕಾರ್ಪೊರೇಟರ್ಗಳಿಗೆ ಮತ್ತು ಬೆಂಗಳೂರು ಕಮಿಷನರ್ಗ. ಅವ್ರು ಏನಾದ್ರು ಗೊತ್ತೈತೇನು? ಮೇಯರ್ ಅವ್ರು ಬ್ಯಾಡ ತಂದ್ರು. ಯಾಕ? 6 ತಿಂಗಳಿಗೊಮ್ಮೆ ಮುರಿಬೇಕು. 10 ವರ್ಷ ಅಂದ್ರೆ ನಾವೇನು ಕಿಸಿಬೇಕಪ್ಪ, ರೊಕ್ಕ ಬರ್ತದೆ. ಇದು ಸತ್ಯ ಒಳಗಿಂದು. ಯಾರು CC ರೋಡ್ ಮಾಡೋದು ಅಂದ್ರೆ ನಮ್ಮ MLAಗಳು ಭಾಳ ಮಾಡೋದಿಲ್ರಿ. ನಮ್ಗೆ ಇಂಜಿನಿಯರ್ಗಳೇ ಹೇಳ್ತಾರೆ, ಸರಿ ಅಸ್ಫಾಲ್ಟ್ ರೋಡ್ ತಗೊಳ್ಳಿ ಸರ್, 1 ಕಿಲೋಮೀಟರ್ 4 ಕಿಲೋಮೀಟರ್ ಆಗ್ತದೆ, ವರ್ಷಕ್ಕೆ ವರ್ಷ. ಮತ್ತು ನಿಮ್ಗೆ ನಾ ಹೇಳ್ದೆ, ನಮ್ಮ ಬಿಜಾಪುರನಾಗ ಎಲ್ಲ CC ರೋಡೇ ಮಾಡೀನಿ ಮ್ಯಾಕ್ಸಿಮಮ್. ನನಗೇನು ಬೇಡಪ್ಪ, ನೀವು ರೊಕ್ಕ ಕೊಡೋದು ಬೇಡ, ನಿಮ್ಮ ಪರ್ಸೆಂಟೇಜ್ ಬೇಡ, ಎಲ್ಲ ಕೊನೆಯಾಗ ಹೋಗ್ರಿ ಬಿಜಾಪುರನಾಗ ಎಲ್ಲ CC ರೋಡ್ ಮಾಡೀನಿ. 25 ವರ್ಷ ರೋಡೇ ಬೇಕಾಗಿಲ್ಲ ಬಿಜಾಪುರಕ್ಕೆ. ಈ ಕಲ್ಪನೆ ಇದು ಏನು ರೊಕ್ಕ ಉಳಿತೈತಲ್ಲ, ಪುಣ್ಯಾತ್ಮರ ನೀವು ತಂದಿಲ್ಲ ಹಾಕ್ರಿ ನಮ್ಮ ಇದಕ್ಕೆ. ರೈತರ ಪರಿಹಾರದಾಗೂ ಜಗಳ. ನೀವೇ ಹೇಳ್ರಿ ಜೆಟಿಪಾಲ್ರ, ನಮ್ಮ ಸರ್ಕಾರ ಇದ್ದಾಗ ಗೋವಿಂದ ಕಾರಜೋಳರ ಬಳಿ ಬಂದಿದ್ರಿ, MB ಪಾಲ್ರು ನೀವು ಕೂಡಿ 1 ಎಕರೆಗೆ 40 ಲಕ್ಷ ರೂಪಾಯಿ ಕೊಡಂತ ಬೇಡಿಕೆ ಇಟ್ಟಿದ್ರಲ್ಲ ನೀವು? ಇಟ್ಟಿದ್ರಿಲ್ಲ? ಈಗ 20 ಲಕ್ಷ ಒಣ ಬೇಸಾಯ, 24 ಲಕ್ಷ ನೀರಾವರಿ. ಅದಕ್ಕೆ ಘೋಷಣೆ ಮಾಡಿ ಬೊಮ್ಮಾಯಿ ಅವ್ರವ್ರು ಕೂಡಿ, ನಮ್ಮ ಕಾರಜೋಳರು ಬೊಮ್ಮಾಯಿ ಕೂಡಿ
ಒಂದು ನಿರ್ಣಯ ತೊಗೊಂಡ್ರಿಲ್ಲೋ, ಚಕ್ಕು ಕೊಟ್ರಿಲ್ಲೋ, ಸತ್ಯ ಒಪ್ಕೋರಿ. ನಾ ಯಾರ ಪರವಾಗಿ ನೋಡೋದು, ಜೆ ಎಚ್ ಪಟೇಲ್ರು ಇವತ್ತು ನಾವು ನೆನೆಸ್ತೀವಿ. ನಮ್ಮ ಸರ್ನಾಯಕರು ದನಿಯವರು ನಮ್ಮ ಮಂತ್ರಿ ಇದ್ರು. ಹಿಂಗೆ ಆಲ್ಮಟ್ಟಿ ಒಳಗೆ ನಾನು ಹೊಸದಾಗಿ MLA ಆಗಿದ್ದೆ. ಏನಾಯ್ತು, ಬಂದ್ರು ಎಲ್ಲ ಹೋರಾಟ ಧಿಕ್ಕಾರ ಅದು ಇದಾಯ್ತು. ಏನು ಹೇಳ್ರಪ್ಪ ಅಂದ್ರು ಅವ್ರು ಜೆ ಎಚ್ ಪಟೇಲ್. ಇಲ್ಲ ನಮಗೆ ನೀವು ಪರಿಹಾರ ಇಟ್ಕೊಟ್ಟಾರೆ, 20,000 ಕೊಟ್ರೆ, 5,000 ಕೊಟ್ರೆ, ಹಂಗಾಯ್ತು. ಆಯ್ತಪ್ಪ, ನಾವು ಎಷ್ಟು ಮಾಡಿದ್ರಲ್ಲಿ ದನಿಯರು 1 ಲಕ್ಷ 1.5 ಲಕ್ಷ ರೂಪಾಯಿ ಮಾಡಿದ್ರ ಅವಾಗ. ಜೆ ಎಚ್ ಪಟೇಲ್ ಮಾಡಿದ್ದು 110 14. ಅವಾಗ ಮಾಡಿದ್ರು. ಏನೇ ತಿಳ್ಕೊರೋದು 114 ಹೇಗೆ. ಅವಾಗ ರೈತರಿಗೆ ಒಂದು ಮಾತು ಹೇಳಿದ್ರು, ನಾ ಅಲ್ಲೇ ಇದ್ದೆ. ಏನಂದ್ರೆ ಜೆ ಎಚ್ ಪಟೇಲ್ರು, ಅಲ್ಲಪ್ಪ ನಾವು ಮಜ್ಜಿಗೇರಿ ಕೊಡ್ಲಾಕತ್ತೀವಿ, ಹಿಂದೆ ಯಾರು ಏನು ಕೊಟ್ಟಾರ ನನಗೆ ಗುರ್ತೈತಿ. ನಾರಾಯಣಪುರದವ್ರಿಗೆ ಎಷ್ಟು ಸಿಕ್ಕೈತ್ರಿ ರೈತರಿಗೆ? ಪಾಪ 2,000, 500, 1,000 ರೂಪಾಯಿ ಸಿಕ್ಕೈತ್ರಿ. ಅವ್ರು ಏನು ಮಾಡಬೇಕು? ಮೊನ್ನೆ ನಾನು ಬಿದರ್ಕ್ ಹೋದಾಗ ಅಲ್ಲಿ ರೈತರದ್ದು ಹಿಂಗೆ ಅವ್ರಿಗೆ 5,000, 10,000 ರೂಪಾಯಿ ಕೊಟ್ಟವೆ, 40,000 ಕೊಡ್ರತ್ತವ ಪಾಪ ಬಾಸ್ಕೊತಾವ ಬಿದರ್ DC ಆಫೀಸ್. ಅವಾಗ ಜೆ ಎಚ್ ಪಟೇಲ್ ನೆನಪಾಯ್ತು ನನಗೆ. ಅಟ್ ಹೇಳಿ ಮ್ಯಾಗ MLAಗಳು ಮೀಟಿಂಗ್ ಬಂದರು. ನಾವು ಎಲ್ಲಕ್ಕಿಂತ ಸಣ್ಣ MLA ಇದ್ದೇವೆ. ನಮ್ಮೆಲ್ಲ ಹಿರಿಯರು BS ಪಾಳ್ ಶಾಸನವರು, ನಮ್ಮ ಸರ್ನಾಯಕರು, ಅಲ್ಲಿ ನಮ್ಮ BS ಪಾಳ್ ಮನ್ಗಳು ಎಲ್ಲ ಹಿರಿಯರು ಬರೋಣ. ನಾನು ಮುಂದೆ ಕೂತಿದ್ದೆ, CM ಅವ್ರ ಮುಂದಿನ ಇದಕ್ಕೆ ಕೂತಿದ್ದೆ. ಎಲ್ಲ ಹಿರಿಯರುಗಳನ್ನ ಬಿಟ್ಟು 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 ಕಡೆಗೆ ಬಂದು ಕೂತೆ. ನಾವು 15 ಮಂದಿ MLA ಅಲ್ಲ, ಎಲ್ಲ ಅಖಂಡ ಜಿಲ್ಲಾ ಆಯ್ತು. ನಮ್ಮ ಜೆ ಎಚ್ ಪಟೇಲ್ ಇಷ್ಟು ಶಾರ್ಪ್ ಇದ್ರು ಅವರು. ಹಿಂಗೆ ನೋಡಿದ್ರೆ ಎಲ್ಲ MLAಗಳನ್ನ ಬಸನಗೌಡ ನಿನ್ನಿಂದ ಚಾಲು ಮಾಡತ್ತಂತ. ಆದ್ರೆ ಅವಾಗ ಒಂದಿಬ್ರು ಭಾರಿ MLAಗಳು ಏನು ಎಲ್ಲ ತಯಾರು ಮಾಡ್ಕೊಂಡು ಬಂದಿದ್ರು. ಹಂಗೆ ಮಾತಾಡ್ಬೇಕು, ಹಿಂಗೆ ಮಾತಾಡೋದು, 10 ಲಕ್ಷ ಕೊಡ್ಬೇಕು, 5 ಲಕ್ಷ ಕೊಡ್ಬೇಕು, ಏನೋ ಕತಿ ಹೊಡಿಲಕತ್ತಿದ್ರು. ಹಾಗ್ಲಾರ್ದು ಹೋಗ್ಲಾರ್ದು ಮಾತಾಡ್ಬಿಡೋದು. ಒಟ್ಟು ನಿಮಗೆ ಖುಷಿ ಮಾಡೋದು. ನಾ ಏನು ಮಾಡಿದೆ, ಫಸ್ಟ್ ನಮ್ಮ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ರಿಗೆ ನಂದು ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ರೈತರಿಗೆ ಇಷ್ಟು ಒಳ್ಳೇದು ಕೊಟ್ಟಿರಿ, ನೀವು ಆಲ್ಮಟ್ಟಿಗೆ ವಿಶೇಷ ಆಸಕ್ತಿ ಕೊಟ್ಟವ್ರು ನೀವೇ, ಮತ್ತು ಕೂಡಲ ಸಂಗಮ ಅಭಿವೃದ್ಧಿಗೆ ನೀವೇ ಇವತ್ತು ಮಾಡ್ಲಾಕತ್ತೀರಿ, ಅದಕ್ಕೆ ಅಭಿನಂದನೆಗಳಂತೇಳಿ. ಅವ್ರು ಏನಿಬ್ರು 3 ಮಂದಿ ಅಗದಿ ಫೈಲ ಬುಕ್ಕ ತಂದಿದ್ರಲ್ಲ MLAಗಳು ಮಡಿಚಿ ಇಟ್ಬಿಟ್ರು. ಮುಂದೇನು ಮಾತಾಡ್ತಾರೆ? ನಾನು ವಿರೋಧ ಪಕ್ಷ, ನಾ BJP, ಜನತಾದಳ ಸರ್ಕಾರ, ಕಾಂಗ್ರೆಸ್ MLA ಇದ್ರು. ಆದರೆ ಸಂದರ್ಭದಾಗಿದೆ MB ಪಾಟೀಲ್ರು ನಮ್ಮ ಜಿಲ್ಲಾದಾಗ ಇಟ್ಟರೆ ನೀರಾವರಿ ಮಾಡಿದ್ರು. ಅವ್ರಿಗೆ ಭಗೀರಥ ಅವಾರ್ಡ್ ನಮ್ಮ ಸಿದ್ದೇಶ್ವರ ಸಂಸ್ಥೆ ನಾನೇ ಕೊಟ್ಟಿನಪ್ಪ. HK ಪಾಟೀಲ್ ಬಗ್ಗೆ ಮೊನ್ನೆ ನಾ ಹೇಳಿದೆ. ಒಬ್ರು ಯಾರೋ ಹೇಳಿದ್ರು, ಹಿಂದಿನ ಒಬ್ಬ ನನಗೆ ಇರಿಗೇಷನ್ ಒಬ್ಬರು ಆಫೀಸರ್ ಸಿಕ್ಕಿದ್ರು. HK ಪಾಟೀಲ್ ಕಾಲದಾಗ ಕರಪ್ಷನ್ ಅನ್ನೋದು ಹಿಂಗೆ ಇಟ್ಟು ಅನಾಹುತ ಇರಲಿಲ್ಲ ರೀ. ಅಷ್ಟು ಆಸೆ ಬರ್ಕರಲ್ಲ ನಮ್ಮ HK ಪಾಟೀಲ್ ಸಾಹೇಬ್ರು. ಅವ್ರು ಹೇಳಿದ್ರು ನಾ ಇವತ್ತು ಹೇಳಕತ್ತೀನಿ. ಅವರೇ ನಮ್ಮ ಪಾರ್ಟಿಯವ್ರೇನು ಕಾಂಗ್ರೆಸ್ನವರೇ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಒಳ್ಳೇದಲ್ರಿ. ಅವ್ರು ಹುರುಪ್ ಕೊಟ್ರೆ ಮತ್ತಿಷ್ಟು ಜಿಗಿದು ಮಾಡ್ತಾರೆ. ದಿನ 10 ಗಂಟೆ ಟೀಕಾ ಮಾಡ್ಕೊಂಡು ಕೂತ್ರೆ ಯಾರೂ ಮಾಡೋದಿಲ್ಲ. ಅದಕ್ಕೆ ಬಂದವಳೆ ನಾ ಹೇಳ್ತೀನಿ, ಇವತ್ತು ಎಲ್ಲ ಹೋರಾಟಗಾರರು ನಾವು ವಿಧಾನಸಭೆಯೊಳಗೆ ಮಾತಾಡ್ತೀವಿ, ಏನು ವಿಚಾರ ಮಾಡಬೇಡ್ರಿ. ನೀವು ಎಲ್ಲ ಪಾರ್ಟಿಯವ್ರಿಗೆ ಹೇಳ್ರಿ, ಎದ್ದು ನಿಂತು ನಮ್ಮ ತಾಕತ್ ತೋರಿಸಲ್ರಿ. 7 ಜಿಲ್ಲಾದ MLAಗಳು ಒಮ್ಮೆ ಎದ್ದು ನಿಂತು ಅಂದ್ರೆ ಸಿದ್ದರಾಮಯ್ಯ ಎಲ್ಲರೂ ಅಂದಿರ್ತಾರ, ಮೊದಲೇ ಅಳಿಗಾಡ್ಲಕತ್ತಾವ ಎಲ್ಲ ಕುರ್ಚಿಗಳು. ಈಗೂ ಅಳಿಗಾಡ್ಸು. ನೀವೇನಪ್ಪ ಮಂತ್ರಿಗಳ ಸಲುವಾಗಿ ರಾಜೀನಾಮೆ ಕೊಡ್ತೀನಿ ಅನ್ಬೇಡ್ರಿ. ನಮ್ಮ ಕೃಷ್ಣಾ ಮೇಲ್ದಂಡಿ ವಾಸಣ್ಣ ದೇಸಾಯಿ ಅವರು ಇವತ್ತು ಅವ್ರ ಪಾಪ ನೀವೆಲ್ಲ ಪ್ರೀತಿಯಿಂದ ಅವ್ರ ಮಗನ್ನೇ ಈ ಹೋರಾಟ ಸಮಿತಿ ಅಧ್ಯಕ್ಷ ಮಾಡಿರಿ. ಅದಕ್ಕೆ ನಾವು ಸಿದ್ಧ, ನಾಂತರ ಸಿದ್ಧದೇನು ಬಿಡು, ನನಗೇನೂ ಆಗೋದಿಲ್ಲ. ಯಾರೋ ಒಬ್ಬ ಮನೆ ಸಾಪ್ ಕೊಟ್ರತ್ತ, ಮುಂದಿನ ಸಲ ಸೋಲ್ತಾನೆ. ಅವು ಅಂದಾಗ ಆರಿಸಿ ಬಂದಿನ ನನಗೆ ಯಾರು ಸಾಪ್ ಕೊಟ್ಕೊಂಡ್ರೆ ಗಸಕಿನ ಏನಾಗ್ತೈತ. ಒಬ್ಬ ಹಿಂದಕ್ಕೊಬ್ಬವ ನನಗೆ ಸ್ವಲ್ಪ ಅಸ್ತಮಾ ಇತ್ತು. ಒಬ್ಬ ಹಿರಿಯ ಮನುಷ್ಯ, ಅವ ತಪ್ಪು ಮಾಡಿದ್ದ, ಅವ್ನು ತೆಗೆದಿದ್ದೆ ನಾನು ನಮ್ಮ ಸಂಸದಿಂದ. ಅವತ್ತು ನಮ್ಮ ಜನರಲ್ ಮಾಡಕ್ಕೆ ಸಾಪ್ ಕೊಟ್ಟ. ನೀನು ಅಸ್ತಮಾದಿಂದ ಸಾಯತ್ತದ, ಮುಂದೆ 3 ತಿಂಗಳ ಅಸ್ತಮಾನೇ ಹೋಗ್ಬಿಡ್ತಾನ.